ವಿದ್ಯಾರ್ಥಿನಿಯರಿಂದ ಟಾಯ್ಲೆಟ್ ಕ್ಲೀನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯ ಹಾಸ್ಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಸ್ಟೂಡೆಂಟ್ಸ್ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರುವಂತಹ ವಿಡಿಯೋಗಳು ಲಭ್ಯವಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ವಿದ್ಯಾರ್ಥಿನಿಯರಿಂದ ಟಾಯ್ಲೆಟ್ ಕ್ಲೀನಿಂಗ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿತ್ತು. ಸ್ಟೂಡೆಂಟ್ಸ್ಗಳು ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರುವಂತಹ ವಿಡಿಯೋ ಮಾಡಿದ್ದಕ್ಕೆ ಧಮಕಿ ಹಾಕಲಾಗಿದೆ. ವಿಡಿಯೋ ಮಾಡಿದಂತಹ ಎಸ್ಡಿಎಂಸಿ ಅಧ್ಯಕ್ಷನಿಗೆ ಧಮಕಿಯನ್ನ ಹಾಕಲಾಗಿದೆ. ಮುಖ್ಯ ಶಿಕ್ಷಕಿ ಸಂಬಂಧಿಕರಿಂದ ಕಾಲ್ ಮಾಡಿ ಆವಾಜನ್ನ ಹಾಕಲಾಗಿದೆ. ಅರಕೇರ ಕೆ ಕಸ್ತೂರಬಾ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಆಗರಾಗಿತ್ತು. ವಿದ್ಯಾರ್ಥಿನಿಯರಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ರು. ವಿಡಿಯೋ ಸಮೇತ ಮಾಧ್ಯಮದ ಗಮನಕ್ಕೆ ತಂದಿದ್ದಂತಹ ಎಸ್ಡಿಎಂಸಿ ಅಧ್ಯಕ್ಷ, ಜಿಲ್ಲಾ ಪಂಚಾಯಿತಿ ಸಿಇಒಗೆ ದೂರು ನೀಡಿದಂತಹ ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದಲಿಂಗಯ್ಯ ಸ್ವಾಮಿ ಶೌಚಾಲಯ ಸ್ವಚ್ಛತೆ ಸೌಲಭ್ಯ ಕಲ್ಪಿಸದ ಬಗ್ಗೆ ವರದಿ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ನ ವರದಿ ಬೆನ್ನಲ್ಲೇ ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದಲಿಂಗಯ್ಯ ಸ್ವಾಮಿಗೆ ಧಮಕಿಯನ್ನ ಹಾಕಲಾಗಿದೆ. ಹೆಚ್ಎಂ ಮೇಲೆ ದ್ವೇಷ ಯಾಕೆ, ವಿಡಿಯೋ ಯಾಕೆ ಮಾಡಿದ್ರಿ ಅಂತ ಆವಾಜ್ ಹಾಕಿದ್ದಾರೆ. ಈ ವಿಷಯವನ್ನ ನಾವು ದೊಡ್ಡದು ಮಾಡ್ತೇವೆ ಅಂತ ಮಹಿಳೆ ಕೂಗಾಡಿದ್ದಾಳೆ. ಎಸ್ಡಿಎಂಸಿ ಅಧ್ಯಕ್ಷರಿಗೆ ಏಕವಚನದಲ್ಲೇ ಮಹಿಳೆ ಧಮಕಿ ಹಾಕಿದ್ದಾಳೆ. ವಿದ್ಯಾರ್ಥಿನಿಯರ ಪರ ಧ್ವನಿ ಎತ್ತಿದ್ದಕ್ಕೆ ಅಧ್ಯಕ್ಷನಿಗೆ ಆವಾಜ್ ಹಾಕಿದ್ದಾರೆ. ಮುಖ್ಯ ಶಿಕ್ಷಕಿ ಅಮಾನತಿಗೆ ಗ್ರಾಮಸ್ಥರು ವಿದ್ಯಾರ್ಥಿನಿಯರು ಆಗ್ರಹಿಸ್ತಾ ಇದ್ದಾರೆ. ಇವರೇ ನಿಂತ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಯಾರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ. ಯಾದಗಿರಿ ಜಿಲ್ಲೆಯ ಹಾಸ್ಟೆಲ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಹೆಚ್ಎಂಗಳೇ ನಿಂತ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಯಾರು ಕೂಡ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ವಿದ್ಯಾರ್ಥಿಯರ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸೋ ಬದಲು ಇವರೇ ಕ್ಲೀನ್ ಮಾಡಿದ್ರೆ ನಿಜಕ್ಕೂ ಅಲ್ಲಿರೋರೆಲ್ಲ ಭೇಷ್ ಅಂತ ಆಯ್ತು. ಹೆಚ್ಎಂಗೆ ಮಾಡಿರೋದೇ ದೊಡ್ಡ ಗನಂದಾರಿ ಕೆಲಸ, ಅದಕ್ಕೆ ಭೇಷ್ ಬೇರೆ ಅನ್ಬೇಕಂತೆ ಇವರಿಗೆ. ವಿದ್ಯಾರ್ಥಿಯರು ಓದಕ್ಕೆ ಬರಬೇಕಾ, ಇವರು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬರಬೇಕಾ? ಯಾಕೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿಲ್ವಾ? ನೇಮಕ ಮಾಡ್ಕೊಂಡಿಲ್ಲ ಅಂದ್ರೆ ಯಾಕೆ ನೇಮಕ ಮಾಡ್ಕೊಂಡಿಲ್ಲ ನೀವು? ಅದು ನಿಮ್ಮ ತಪ್ಪು. ನಿಮ್ಮ ತಪ್ಪನ್ನ ಸುದ್ದಿ ಮಾಡಿದ್ದಕ್ಕೆ ಆವಾಜ್ ಹಾಕ್ತೀರಿ ಅಂತಂದ್ರೆ ಅಲ್ಲಿಗೆ ಒಂದು ಅರ್ಥ ಆಗತ್ತೆ, ನೀವು ಮಾಡಿರೋ ತಪ್ಪು ಸತ್ಯ ಅಂತ ಹೇಳೋ ಸತ್ಯ. ಅದು ನೀವು ವಿದ್ಯಾರ್ಥಿಗಳನ್ನ ಆ ರೀತಿಯಾಗಿ ನಡ್ಸ್ಕೊಂಡಿರೋದು ಸತ್ಯ ಅನ್ನೋದು ಸಾಬೀತಾಗ್ತಾ ಇದೆ. ಹಾಗಿದ್ರೆ ಎಸ್ಡಿಎಂಸಿಗೆ ಇದೀಗ ಧಮಕಿ ಹಾಕಿದ್ದಾರೆ. ಮುಖ್ಯ ಶಿಕ್ಷಕಿ ಸಂಬಂಧಿಕರಿಂದ ಕಾಲ್ ಮಾಡಿ ಆವಾಜ್ ಹಾಕಿದ್ದಾರೆ. ಅವ್ರು ಯಾರು ಕಾಲ್ ಮಾಡೋದಕ್ಕೆ? ಮುಖ್ಯ ಶಿಕ್ಷಕಿ ಬೇಕಿದ್ರೆ ಮಾತನಾಡ್ಬೋದು. ಯಾಕೆ ಈ ರೀತಿಯಾಗಿ ಮಾಡಿದ್ರಿ, ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಿದ್ರೆ ನಾನೇನಾದರೂ ಮಾಡ್ತಾ ಇದ್ದೆ, ಒಂದು ವೇ ಇರುತ್ತೆ. ಅದೆಲ್ಲವನ್ನ ಬಿಟ್ಬಿಟ್ಟು ಮುಖ್ಯ ಶಿಕ್ಷಕಿಯ ಸಂಬಂಧಿಕರು ಕಾಲ್ ಮಾಡಿ ಆವಾಜ್ ಹಾಕ್ತಾರೆ ಅಂತಂದ್ರೆ ಅವ್ರಿಗೂ ಎಸ್ಡಿಎಂಸಿ ಅವ್ರಿಗೂ ಏನ್ ಸಂಬಂಧ? ತನ್ನ ಕೆಲಸ ತಾನು ಮಾಡಿದ್ದಾರೆ. ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು, ಎಷ್ಟೇ ಬಾರಿ ಕೇಳ್ಕೊಂಡ್ರು ಸಿಬ್ಬಂದಿಗಳನ್ನ ನೇಮಕ ಮಾಡದೆ ವಿದ್ಯಾರ್ಥಿಯರ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ದೀರಾ. ಪಾಪ ಅವರ ತಂದೆ ತಾಯಂದಿರು ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಮಕ್ಕಳನ್ನ, ಮನೇಲೂ ಕೂಡ ಕ್ಲೀನ್ ಮಾಡಿರೋದಿಲ್ಲ ಅವರು. ಹಾಗಿದ್ರೆ ಈ ಶಿಕ್ಷಕಿಯ ಸಂಬಂಧಿಕರು ಯಾವ ರೀತಿಯಾಗಿ ಆವಾಜ್ ಹಾಕಿದ್ರು ಎಸ್ಡಿಎಂಸಿ ಸಿದ್ದಲಿಂಗಯ್ಯ ಸ್ವಾಮಿ ಅವರಿಗೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮಾಡ್ಕೊಂಡು ಆದ್ರೆ ಯಾರು ತಿಕ್ಸಿರಿಲ್ಲ, ನೀವು ತಿಕ್ಸಿರೇ ಇಲ್ವೋ? ಸುಳ್ಸುಳೈತೇನ್ರಿ? ಇಲ್ಲಿ ನೋಡ್ರಿ, ಇದನ್ನ ದೊಡ್ಡದು ಮಾಡ್ತೀವಿ ನಾವು. ಈಗ ಲೆಕ್ಕ ತಗೊಂಡ್ ಬರ್ತಿದ್ವಿ, ಈಗ ಸುಳ್ಸುಳನೆ ಮಾಡ್ತೀರಿ. ಯಾಕ ನೀವು ಏನೇನೋ ಬರ್ರಿ ಹೇಳೋದ್ರಿ ಅಲ್ಲ ಏನಂತ ನಮ್ಮ ಸುಮ್ಮನೆ ಈಗ ನಮ್ಮ ಮೇಲೆ ಏನ್ ತಿಳ್ಕೊತಾರೆ? ಎಷ್ಟು ನೀಟಾಗಿ ಕೆಲಸ ಮಾಡೋರು ಪಾಪ, ಅವ್ರ ಮೇಲೆ ನಾವು ನಮ್ಮ ಮಕ್ಕಳನ್ನ ಬಿಟ್ರೇನೋ? ಯಾಕಂದ್ರೆ ಈಗ ಇದು ನೋಡಿ ಸ್ವಾಮಿ, ನಾವು ದೊಡ್ಡದು ಮಾಡ್ತೀವಿ. ನಾವು ಬಿಡಲ್ಲ, ಪೇರೆಂಟ್ಸ್ ಎಲ್ಲರೂ ಕರ್ಕೊಂಡು ಈಗ ಸಹಿ ತಗೊಂಡು ನಾವು ಡಿ ಡಿ ಪಿ ಹತ್ರ ಹೋಗ್ತೀವಿ, ಮುಂದೆ ಕಮಿಷನರ್ ಹತ್ರ ಹೋಗ್ತೀವಿ. ಇದಾಯ್ತು ನೋಡ್ರಿ, ನಾವು ಗೊತ್ತಾಗ ಅಲ್ಲ ಸ್ವಾಮಿ, ಎದಕ್ಕ ಯಾಕೆ ಹೆಚ್ಚಿನ ಮೇಲೆ ಅಷ್ಟು ದ್ವೇಷ ಯಾಕ? ನೀವ್ ಯಾಕ ಮತ್ತೆ ಇದು ಮಾಡಿರಂತ್ರಿ? ಅಲ್ಲ ವಿಡಿಯೋ ಯಾಕೆ ಮಾಡಿದ್ರಿ?
ನೀವ್ ಯಾಕೆ ಸಿಟಿಗೇರಕತ್ರಿ? ನೀವು ಮೊದಲ ನಿಧಾನ ಮಾತಾಡಕ್ಕಲ್ರಿ. ನೀವು ಮೊದಲು ನಿಮ್ಮ ಹುಡುಗಿ ಯಾರು? ನಮ್ಮ ಹುಡುಗಿನ ರಿಲೇಷನ್ ಹುಡುಗಿನ ತಗೊಂಡಿರಿ ನೀವು. ನಿಮ್ಮ ಹುಡುಗಿ ಅಂತ ನಮಗೇನು ಗೊತ್ತು? ನಿಮ್ಮ ಹುಡುಗಿ ನಿಮ್ಮ ಮನೆಗೆ ತಾಸ್ಟೊಳಗೆ ಹಾಕ್ಬಿಟ್ರಿ ಅಲ್ರಿ? ಸುಳ್ಸುಳೆ ಯಾಕೆ ಮಾಡಿರಿ? ಯಾರು ಮಾಡ್ರ ಸುಳ್ಸುಳೆ? ಯಾರು ಸುಳ್ಸುಳೆ ಮಾಡ್ರ? ನೀವು ಅಂದ್ರೆ ನಿಜ ಏನ್ರಿ? ಅವ್ರು HM ಸರಿ ಇಲ್ಲೇನೋ ನಮ್ಗೆ ಗೊತ್ತಿಲ್ಲ. ನೀವ್ HM ಸರಿಗಾರು ಬಿಟ್ಟೋರ ನೀವು ಇಲ್ಲಿ ಬಂದ್ ಮಾತಾಡ್ರಿ. ನೀವು ಫೋನ್ಯಾಗ ಮಾತಾಡಕ್ಕೆ ಅವಕಾಶ ಇಲ್ಲ ನಿಮ್ಗೆ. ನೀವ್ ಯಾರು ಮಾತಾಡೋರು? ನಿಮ್ಗೆ ಅದೇ ಹೇಳ್ರಿ. ನೀವು ಮೊದಲ ಅಲ್ಲ HM ವಿರುದ್ಧ ಯಾಕೆ ಮಾಡಿರಿ? ನೀವ್ ಯಾರ್ರೀ ಮಾತಾಡೋರು? ಯಾರು ಬೇಕಾಗಲ್ಲ HM. ಅಲ್ಲೋ ರೀ ಮೇಡಮ್, ಅಲೋ ಮೇಡಮ್, ನೀವ್ ಯಾರು ಮಾತಾಡೋರು? ಮತ್ತೆ ಹೆಡ್ ಮಾಸ್ಟರ್ ಕಡೆ ಅಂತ ಅನ್ಕೊಂಡ್ರಿ ನೋಡ್ರಿ. ನೀವ್ ಹೆಡ್ ಮಾಸ್ಟರ್ ಕಡೆ ಇರ್ರಿ, ನಿಮ್ ಅವ್ರ ಫ್ಯಾಮಿಲಿ ಇರ್ಲಿ, ನಾವ್ ಬೇಡನಲ್ಲ. ನೀವು ಬಂದು ಇಲ್ಲಿ ಸಮಸ್ಯೆ ಕೇಳ್ರಿ. ಇಲ್ಲಿ ಸಮಸ್ಯೆ ಕೇಳಿದ್ಮೇಲೆ ಮಕ್ಕಳಿಗೆ ಕೇಳ್ರಿ, ಇಲ್ಲಿ ಟೀಚರ್ಸಿಗೆ ಕೇಳ್ರಿ, ನಮಗ್ ಕೇಳ್ರಿ. ಇವ್ ಅವ್ರು ಮಾಡ್ಯಾರ ಏನು ಮಾಡಿಲ್ಲ? ಆ ಮಕ್ಕಳೇನು ಮಾಡ್ಲಾರ್ದೆ ನಾವು ಅವ್ರನ್ನ ಬೇಕಂತ ವಿಡಿಯೋ ಮಾಡ್ತಾರ? 3 ವರ್ಷ ಆಯ್ತು. ಅಮ್ಮ ನಿಮ್ಮ ರಿಲೇಷನ್ ಅಂತಿರಲ್ಲ ಮೇಡಮ್ ಅವರು, 3 ವರ್ಷ 4 ವರ್ಷ ಆಯ್ತು ಇಲ್ಲಿ ಬಂದು ಹಾಸ್ಟೆಲ್ದಾಗ ಒಂದು ಬೋಗಣೆ ತಂದು ಕೊಟ್ಟಿಲ್ಲ. ಅವ್ರ ಅಕ್ಕ ಯಾರು ಕೊಟ್ರು? ವರ್ಷಕ್ಕೊಂದ್ಸಲ ಬಿಲ್ ಬರ್ತದಿಲ್ಲ ಅಲ್ಲಿ? ಹೌದೌದ್ರಿ. ವರ್ಷಕ್ಕೊಂದ್ಸಲ ಅಮೌಂಟ್ ಬರ್ತದಿಲ್ರಿ ಸಾಲಿಗೆ, ಹಾಸ್ಟೆಲ್ಗೆ? ಹೌದೌದ್ರಿ. ಹೌದು. ಫೋನ್ ಮಾಡಿಬಿಟ್ಟು ಬೆದರಿಕೆ ಆಗ್ತಾ ಇದ್ದಾರೆ. ನಿಮ್ಮ ಮೇಲೆ ಕ್ರಮ ತಗೋತೀವಿ, ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ, ಮಕ್ಕಳು ಕರ್ಕೊಂಬಂದು ಕಿರಿಕಿರಿ ಮಾಡ್ತೀವಿ, ನೀವು ಹೆಂಗೆ ಕೊಟ್ರಿ, ಯಾಕೆ ಮಾಡಿದಿಲಿ, ಇನ್ನು ಏನು ಮಾಡ್ಬೇಕಾಗಿ ಮಾಡ್ತೀವಿ ಅಂತೇಳಿ ನಮ್ಗೆ ಜೀವ ಬೆದರಿಕೆ ಹಾಕ್ಲಕತ್ತಾರ. ಸಂಬಂಧಿಕರು ಅಂತಾರೆ. ಅವ್ರ ತಾಯಿ ಆಳೋ, ಅಕ್ಕ ಆಳೋ, ತಂಗಿ ಆಳೋ, ಯಾರು ಸಂಬಂಧಿಕರು? HM ಮೇಡಮ್ ಸಂಬಂಧಿಕ ಸರ್ ನಿವೇದಿತ ಪಟ್ಟಿದಾರ. ಇವ್ರ ಸಂಬಂಧಿಕರು. ಅವ್ರ ತಾಯಿ ಇರ್ಬೋದು ಸರ್ ಹೆಚ್ಚಾಗಿ. ಅವ್ರ ನಂಬರ್ ಇದೆ, ಅವ್ರ ರಿಕಾರ್ಡಿಂಗ್ನ ಮಾಡಿದ್ದೀನಿ ಸರ್ ನಾನು. ಅದಕ್ಕೆ ನಮ್ಗೆ ಈ ಥರ ಆದರೆ ನಾವು ಹೆಂಗೆ ಇರ್ಬೇಕಿಲ್ಲ ಅಧ್ಯಕ್ಷರಾಗಿ? ಈಗ ಒಂದು HM ಆಗಿ ಅವ್ರ ಮನೆಯವ್ರ ಕಡೆಯಿಂದ ನಮ್ಗೆ ಬೆದರಿಕೆ ಹಾಕ್ಸಿದ್ರೆ ನಾನು ತಪ್ಪು ಮಾಡಿದ್ದೀವಿ ಇಲ್ಲಿ. ನಾನು ಮಕ್ಕಳಿಗೆ ಕೊಡೋಂಥದ್ದು ಕೊಡ್ಬೇಕಲ್ಲ ಅವ್ರು ಅಷ್ಟೇ. ಏನಾಗ್ತಂದ್ರೆ ಮತ್ತೆ ಅವ್ರು ಸಸ್ಪೆಂಡ್ ಆಗ್ಬೇಕು ಅಷ್ಟೇ. ನಾವು ಮತ್ತೆ ಕೈ ಕ್ರಮ ತಗೋತೀವಿ. ಮತ್ತೆ ಏನು ಮಾಡ್ಬೇಕಾಗಿ ನಾವು ಮತ್ತೆ ಮುಂದೆ ಮಾಡ್ತೀವಿ. ಫೋನ್ ಮಾಡಿಬಿಟ್ಟು ಬೆದರಿಕೆ ಆಗ್ತಾ ಇದ್ದಾರೆ. ನಿಮ್ಮ ಮೇಲೆ ಕ್ರಮ ತಗೋತೀವಿ, ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಸರ್ ಹೋದ ವರ್ಷ 9th ಇದೆ, ಈ ವರ್ಷ 10th. 2 ವರ್ಷ ಕಾಲ, ಇವಾಗ 2 ವರ್ಷ ರನ್ನಿಂಗ್ ಆಗ್ತಿದೆ. ಅವಾಗಿಂದ ನಾವು ಬಾತ್ರೂಮ್ ಕ್ಲೀನ್ ಮಾಡ್ತಾನೆ ಇದ್ದೀವಿ ರೀ ಸರ್. ಆದರೆ ನಮಗೆ ಈ ಸಮಸ್ಯೆ ಯಾರೂ ಬಗೆಹರಿಸ್ತಾ ಇಲ್ಲ. ನಾವು DDPI ಅವ್ರು ಬಂದರೂ ಹೇಳಿವಿ, HM ಬಂದ್ರೂ ಹೇಳಿವಿ, ಎಲ್ಲರ ಮುಂದೆ ಹೇಳ್ತಾನೆ ಇದ್ದೀವಿ ರೀ ಸರ್. ನಾವು ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಿಂದ, ನೀವು ಯಾರಾದರೂ ಕರೆಸಿ ಅಂತ ಹೇಳಿದರೆ ಅವ್ರೇನಂತಾರೆ HM ಟೀಚರ್ ನಮಗೆ ಯಾರು ಸಿಗ್ತಾ ಇಲ್ಲಮ್ಮ ಅಂತ ಹೇಳ್ತಾ ಇದ್ದಾರೆ ಸರ್. ಹೆಂಗೆ ಸಿಗಲ್ರಿ ಯಾರು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ? ಅದಕ್ಕಾಗಿ ಇದು ನಮಗೆ ಪ್ರಶ್ನೆ ಮೂಡಿದೆ ರೀ ಸರ್. ಆದರೆ ನಾವು ಹೇಳಿದೀವಿ ರೀ ಸರ್, HM ಟೀಚರ್ ನಮ್ಮ ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಲ್ರಿ, ಓದಲ್ರಿ, ನಮ್ಗೆ ಓದೋಕೆ ಟೈಮ್ ಸ್ಪೆಂಡ್ ಆಗೋಲ್ರಿ ಅಂತ ಹೇಳಿದರೆ, ಆಮ್ಯಾಗ ಆಯ್ತಮ್ಮ ಕರೆಸ್ತೀನಿ ಅಂತ ಅಂತಾರೆ. ಆದರೆ ನಾವು ನಮ್ಮ ಸ್ವಚ್ಛತೆಯಾಗಿ ನಾವೇ ಕಾಪಾಡಿಕೊಳ್ಬೇಕಲ್ಲ ಅಂತ ಹೇಳಿ ನಮ್ಮ ಬಾತ್ರೂಮನ್ನು ನಾವೇ ನಾವು ಮಾಡೋಕಾರ. ಈ ಕಡೆ ಒಂದು ರೂಮಿಗೆ 5 ರೂಮ್ಸ್ ಅವ್ರಿ ಸರ್. ಆ ರೂಮ್ದಾಗ ಯಾರು ಇರ್ತೀವೋ ಅದಿಷ್ಟು ನಾವು ಆ ಬಾತ್ರೂಮ್ಗಳನ್ನ ನಾವೇ ಕ್ಲೀನ್ ಮಾಡ್ಕೋಬೇಕ್ರಿ. ಹಾಂ ಸರ್. ಪಾಳಿ ಪ್ರಕಾರ ತಿಕ್ತೀವ್ರಿ ಸರ್, ವಾರಕ್ಕೊಮ್ಮೆ, ರವಿವಾರ. ಹಾಗೆ ಸರ್ ನಮ್ಮ ಜೊತೆಯಲ್ಲಿ ಕೆಲವು ಸಮಸ್ಯೆಗಳು ಬಗೆಹರಿಸ್ತಾನೆ ಇಲ್ಲ ರೀ ಸರಿ. ನಾವು ಒಂದು ವೇಳೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಲಿ ಮತ್ತೆ ಅಂದ್ರೆ ಸರ್ ಬೇರೆ ಸಮಸ್ಯೆ ನಮಗೆ ಯಾವುದೇ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡೋದು ವ್ಯವಸ್ಥೆ ಮಾಡಿದ್ರಲ್ಲ, ಇದನ್ನು ನಾವು ನಮ್ಮ ಅಧ್ಯಕ್ಷರು ಮತ್ತು ನಾವು ಈ ಥರ ವ್ಯವಸ್ಥೆ ಆಗಿದೆ ಈ ಹಾಸ್ಟೆಲ್ದಲ್ಲಿ ಕ್ಲೀನ್ ಮಾಡಿಸ್ತಾರಂತ ಮಕ್ಕಳಿಂದ ದೂರ ಬಂದಾಗ ನಾವು ಒಂದು ಕಂಪ್ಲೇಂಟ್ ಮುಖಾಂತರ ಈ CS ಸರ್ಗೆ ಮತ್ತು DDPI ಅವ್ರಿಗೆ BO ಅವ್ರಿಗೆ ಹೇಳಿದ್ದೀವಿ. ಕಂಪ್ಲೇಂಟ್ ಕೊಟ್ಟಾದಮೇಲೆ ಈ ಒಂದು ವಿಷಯ ಮೀಡಿಯಾದವ್ರಿಗೆ ಹೋಗಿದೆ. ಮೀಡಿಯಾದವರು ವಿಸ್ತೃತ ವರದಿ ಮಾಡಿದ್ದಾದಮೇಲೆ ಅವರು HM ಅವರ ಸಂಬಂಧಿಕರು ನಮ್ಮ SDMC ಅವರಿಗೆ ಜೀವ ಬೆದರಿಕೆ ಆಗಿದ್ದಾರೆ. ಯಾವನ್ಲೇ ನೀವು ವಿಡಿಯೋ ಮಾಡಿದ್ದಿ, ಬೇಕಂತಲೇ ವಿಡಿಯೋ ಮಾಡಿದ್ದಿ, ಉದ್ದೇಶಪೂರ್ವಕವಾಗಿ ವಿಡಿಯೋ ಮಾಡಿದ್ದಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಸರ್. ಹಾಗಾಗಿ ಇವರು SDMC ಒಂದು ಸಂಬಂಧಪಟ್ಟ SDMC ಅವರಿಗೆ ಅಷ್ಟು ಜೀವ ಬೆದರಿಕೆ ಹಾಕಿದ್ದಾರೆ ಅಂದಮೇಲೆ ಮಕ್ಕಳಿಗೆ ಯಾಕೆ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಮಕ್ಕಳು ಒಂದು 2 ವರ್ಷದಿಂದ ಈ ವ್ಯವಸ್ಥೆ ಮಾಡ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ನಿಜಕ್ಕೂ ಇದೊಂದು ನಾಚಿಕೆಗೇಡಿನ ಸಂಗತಿ. ಕಳೆದ 2 ವರ್ಷಗಳಿಂದ ಪಾಪ ವಿದ್ಯಾರ್ಥಿನಿಯರು ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರವನ್ನು SDMC ಅಧ್ಯಕ್ಷ ಸಿದ್ದಲಿಂಗಯ್ಯ ಸ್ವಾಮಿ ಬಯಲಿಗೆಳೆದಿದ್ದಕ್ಕೆ ಇದೀಗ ಆತನಿಗೆ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರಂತೆ. ಯಾರು ಕಾಲ್ ಮಾಡಿದ್ರಂತೆ, ಏನ್ ಹೇಳಿದ್ರಂತೆ? ರಮ್ಯ, ಇದು ಯಾದಗಿರಿ ತಾಲೂಕಿನ ಅರಕೇರ ಗ್ರಾಮದ ಕಸ್ತೂರ್ಬಾ ವಸತಿ ಶಾಲೆಯ ಅಲ್ಲಿನ ವಸತಿ ನಿಲಯದ ಅವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ SDMC ವಸತಿ ನಿಲಯದ SDMC ಅಧ್ಯಕ್ಷ ಸಿದ್ದಲಿಂಗ ಸ್ವಾಮಿ ಅವರು ಈ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಆತರಿಗೆ SDMC ಅಧ್ಯಕ್ಷನಿಗೆ ಗಮನಕ್ಕೆ ತಗೊಂಡ್ಬರ್ತಾರೆ. ಯಾಕಂತಂದ್ರೆ ನನಗೆ ಇಲ್ಲಿವರೆಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ, ಅದೇ ರೀತಿಗೆ ಟಾಯ್ಲೆಟ್ ನಾವೇ ಕ್ಲೀನ್ ಮಾಡ್ತಿದ್ದೇವೆ ಎಂದು ಅವರಿಗೆ ಮಾಹಿತಿ ನೀಡ್ತಾರೆ. ಇದನ್ನು ಮಾಹಿತಿಯನ್ನು ಅರಿತಂತ ಸಿದ್ದಲಿಂಗ ಸ್ವಾಮಿ ಅವರು ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾಧ್ಯಮಕ್ಕೆ ಕೂಡ ಅಗತ್ಯ ದಾಖಲೆಗಳು ಸಹಿತ ವಿಡಿಯೋ ಸಹಿತ ಕೊಡ್ತಾರೆ. ನಂತರ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಗಮನ ಕೂಡ ತರ್ತಾರೆ. ಹೀಗಾಗಿ ಇದರಿಂದ ರೊಚ್ಚಿಗದಂತ HM ಅವರ ಸಂಬಂಧಿಕರು ಎನ್ನಲಾದಂತ ಮಹಿಳೆ ಒಬ್ಬಳು SDMC ಅಧ್ಯಕ್ಷನಿಗೆ ದೂರವಾಣಿ ಕರೆ ಮಾಡಿ, ನೀವು ಉದ್ದೇಶಪೂರ್ವಕವಾಗಿ ಯಾಕೆ ವಿಡಿಯೋ ತೆಗೆದಿದೆ,
ಈ ಸಂಬಂಧಪಟ್ಟಂತೆ ಯಾಕೆ ನೀವು ದೂರು ಕೊಟ್ಟಿದೆ ಎಂಬುದ್ರ ಬಗ್ಗೆ ಅವಾಜ್ ಕೂಡ ಹಾಕಿದ್ದಾರೆ. HMLA ಯಾಕೆ ದ್ವೇಷ, ನೀವು ಅಷ್ಟು ಯಾಕೆ ವಿಡಿಯೋ ಮಾಡಿಕೊಂಡಿದ್ರೆ ಎಂಬುದ್ರ ಬಗ್ಗೆ ಬೆದರಿಕೆ ಹಾಕಿದ್ದಾರೆ. ಈ ಸಂಬಂಧಪಟ್ಟಂತೆ SDMC ಅಧ್ಯಕ್ಷರು ಕೂಡ ಏನಂತ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಸರಿಪಡಿಸಲು ಏನು ಅಧಿಕಾರಿಗಳು ಗಮನಕ್ಕೆ ತಂದ ನಂತರ ಇಂತ ಮಹಿಳೆ ಒಬ್ಬಳು ಈ ತರ ಆತನಿಗೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ. ರಮ್ಯ, ನಾಗಪ್ಪ, ಗ್ಯಾರಂಟಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡಿತ್ತು. ಈಗ ಸುದ್ದಿ ಬ್ರೇಕ್ ಆದ ಬೆನ್ನಲ್ಲೇ ಯಾರನ್ನಾದ್ರೂ ಸಿಬ್ಬಂದಿಗಳನ್ನ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ನೇಮಕ ಮಾಡಿದ್ದಾರಾ, ಕ್ರಮಗಳಾಗಿದ್ಯಾ, ಇನ್ನೂ ಇಲ್ವಾ ಅಂತ? ರಮ್ಯ, ಇದು ಗ್ಯಾರಂಟಿ ನ್ಯೂಸ್ ಅಲ್ಲಿನ ಅರಕೆರೆ ವಸತಿ ನಿಲಯದ ವಿದ್ಯಾರ್ಥಿನಿಯರು ಏನ್ ಸಮಸ್ಯೆ ಎದುರಿಸ್ತಿದ್ರು ಈ ಸಂಬಂಧಪಟ್ಟಂತೆ ಅಗತ್ಯ ಮಾಹಿತಿಯನ್ನು ಕಲೆ ಹಾಕಿ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ನಂತರ ಈಗಲೇ ವಸತಿ ನಿಲಯಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅಲ್ಲಿನ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಬಗೆಹರಿಸುವಂತ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನ್ ಸೌಲಭ್ಯ ಕೊಡಬೇಕು ಅಗತ್ಯ ಸೌಲಭ್ಯ ಕೊಡುವ ಕೆಲಸ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸದ್ಯಕ್ಕೆ ನನಗೆ SDMC ಅಧ್ಯಕ್ಷರು ಮಾಹಿತಿ ನೀಡಿರೋ ಪ್ರಕಾರ ಸದ್ಯಕ್ಕೆ ಟಾಯ್ಲೆಟ್ ಕ್ಲೀನ್ ಮಾಡುವಂತ ಯಾರು ಸಿಬ್ಬಂದಿಗಳು ಅಲ್ಲಿಗೆ ಹೋಗಿಲ್ಲ. ಆದ್ರೆ ಇಂದು ಕೂಲಿ ಕಾರ್ಮಿಕರಿಂದ ಕರೆಸಿ ಕ್ಲೀನ್ ಮಾಡಿಸುವ ಬಗ್ಗೆ ಅಗತ್ಯ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ರಮೇಶ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮುಖ್ಯ ಶಿಕ್ಷಕಿ ನಿವೇದಿತಾ ಪಟ್ಟೇದ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, SDMC ಅಧ್ಯಕ್ಷ ಸಿದ್ದಲಿಂಗಯ್ಯ ಸ್ವಾಮಿ ಅವರಿಗೆ ನಿಮ್ಮ ಕುಟುಂಬಸ್ಥರು ಯಾರೋ ಕರೆ ಮಾಡಿ ಧಮಕಿ ಹಾಕಿದ್ದಾರೆ, ಹೌದಾ? ಅವರು ನಿಮ್ಮ ಕುಟುಂಬಸ್ಥರೇನಾ ಕರೆ ಮಾಡಿದ್ದು? ಇಲ್ಲ ಮೇಡಮ್, ಯಾರು ಮಾಡಿಲ್ಲ. ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ನಮ್ಮ ಸಂಬಂಧಿಕರಲ್ಲೇ ಇದ್ರು ಮೇಡಮ್. ಹಾಗಿದ್ರೆ ನಮ್ಗೆ ವಿಡಿಯೋ ಲಭ್ಯ ಆಗಿದೆಯಲ್ಲ, ಅವ್ರ ಜೊತೆ ಮಾತನಾಡಿರೋದು, ಅದು ಸುಳ್ಳ? ಯಾರು ಮಾಡಿದಾರೆ ನನಗಂತೂ ಗೊತ್ತಿಲ್ಲ ಮೇಡಮ್. ಮಾತನಾಡಿದಂತಹ ಮಹಿಳೆಯರು ನಿಮ್ಮ ಕುಟುಂಬಸ್ಥರು ಅಂತ ಕೂಡ ಹೇಳಿದ್ದಾರೆ. ಫೋನಲ್ಲಿ ಮಾತನಾಡಿದ್ದಾರಲ್ಲ ಅವರು ನಿಮ್ಮ ಕುಟುಂಬಸ್ಥರು, ನಿಮ್ಮ ಫ್ಯಾಮಿಲಿಯವರು ಅಂತ ಹೇಳಿದ್ದಾರೆ. ಏನಂತ ಧಮಕಿ ಹಾಕಿದ್ದಾರೆ ಮೇಡಮ್? ಯಾಕೆ ನೀನು ನಿವೇದಿತಾ ವಿರುದ್ಧ ಕಂಪ್ಲೇಂಟ್ ಮಾಡಿದ್ಯಾ, ಯಾಕೆ ನೀನು ಟಾಯ್ಲೆಟ್ ಕ್ಲೀನ್ ಮಾಡಿರುವಂತಹ ವಿಡಿಯೋವನ್ನ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಧಮಕಿ ಮಾಡಿದ್ದಾರೆ. ನಾನು ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ, ನಾನು ದೊಡ್ಡ ಮಟ್ಟದಲ್ಲಿ ನಾನು ಸುದ್ದಿ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಲ್ಲ ಹೇಳಿ ಹವಾಜ್ ಹಾಕಿದ್ದಾರೆ. ಮೇಡಮ್, ಅದು ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ವಿಡಿಯೋ ಅಲ್ಲ, ಆಡಿಯೋ ಸಿಕ್ಕಿದೆ. ಆಡಿಯೋ ಅವ್ರ ಜೊತೆ ಸಿದ್ದಲಿಂಗಯ್ಯ ಸ್ವಾಮಿ ಅವ್ರ ಜೊತೆ ನಿಮ್ ಕುಟುಂಬಸ್ಥರು ಯಾರೋ ಮಾತನಾಡಿರೋ ಆಡಿಯೋ ಸಿಕ್ಕಿದೆ. ಮೇಡಮ್, ಈಗ ಅವರು ವಿಡಿಯೋ ನೋಡಿದ್ರೆ ಅಂದ್ರೆ ಯಾರ್ದು ಕ್ಲೀನ್ ಮಾಡುವಂತದ್ದನ್ನ ನೋಡಿದ್ರೆ ಅವರೇ ಉದ್ದೇಶಪೂರ್ವಕವಾಗಿ ಮಕ್ಕಳನ್ನ ಒಳಗಡೆ ಹೋಗಿ ನೋಡ್ರಿ ಈ ಕಡೆ ನೋಡ್ರಿ ನಾನು ತೆಗಿತೀನಿ. ನಿವೇದಿತಾ ಮೇಡಮ್, ನೀವು ಹೇಳ್ತಾ ಇದ್ದೀರಲ್ಲ ಮಕ್ಕಳು ಕ್ಲೀನ್ ಮಾಡಿರೋದು ಉದ್ದೇಶ ಪೂರ್ವಕವಾಗಿ ಮಾಡಿಸಿದ್ದಾರೆ ಅಂತ ಹೇಳಿ, ಬಟ್ ಆದ್ರೆ ಮಕ್ಕಳೇ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಖುದ್ದು ಮಕ್ಕಳೇ ಹೇಳ್ತಾ ಇದಾರಲ್ಲ, ನಿಮ್ಮ ಹತ್ರ ಮನವಿ ಮಾಡ್ಕೊಂಡಿದ್ರಂತಲ್ಲ, ಮಕ್ಕಳು ಸುಳ್ಳು ಹೇಳ್ತಾ ಇದಾರ ಹಾಗಾದ್ರೆ? ಮೇಡಮ್, ನಾವು ಯಾದಗಿರಿಂದ ಕರೆಸಿ ಮಾಡಿಸ್ತೀವ್ರಿ ಮೇಡಮ್. ನಾವು ಕರ್ಸು ಮಾಡೋದಾದ್ರೆ ಮಕ್ಳು ಯಾಕ್ರಿ ಸುಳ್ಳು ಹೇಳ್ತಾರೆ? ಸರಿ ಆಯ್ತು, ಹಾಗೆ ಲೈನಲ್ಲಿರಿ. ಸಿದ್ದಲಿಂಗಯ್ಯ ಸ್ವಾಮಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಮುಖ್ಯ ಶಿಕ್ಷಕಿ ನಿವೇದಿತಾ ಅವರೇ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ಧಮಕಿ ಹಾಕ್ದವರು ಯಾರು ಗೊತ್ತಿಲ್ಲ, ನಮ್ಮ ಸಂಬಂಧಿಕರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ನಂಬರ್ ಇದೆ ಮೇಡಮ್ ನಮ್ಮ ಹತ್ರ. ನಿವೇದಿತಾ ಅವ್ರೆ, ಈಗೇನೆ ಹೇಳ್ತೀರಿ ನಂಬರ್ ಇದೆಯಂತಲ್ಲ ಅವ್ರ ಹತ್ರ? ನನಗಂತೂ ಗೊತ್ತಿಲ್ಲ. ನಾನ್ ನೋಡಿದ್ರೆ ಅಡ್ಮಿಟ್ ಆಗಿದ್ದೆ, ಬಹಳ ಸೀರಿಯಸ್ ಇತ್ತು ನನಗೆ, ಟೈಫಾಯ್ಡ್ ಆಗಿ ಆಸ್ಪತ್ರೆಯಲ್ಲಿ ಇದ್ದೆ. ನನಗೆ ಯಾರು ಧಮಕಿ ಹಾಕಿ ನನಗೆ ನಾನು ಮಾತಾಡ್ಲಿಕ್ಕೆ ನಿಶ್ಶಕ್ತಿ ಆಗುವಂತದ್ದು ವಿಷಯ ಇತ್ತು ಅದು ನನಗೆ. ಹಂಗಾಗಿ ನನ್ಗೆ ಏನು ಗೊತ್ತಿಲ್ಲ ಮೇಡಮ್. ನನ್ಗೆ ಏನ್ರಿ, ಈಗ 15 ದಿವಸದಿಂದ ನೀವು ಹುಷಾರಿರ್ಲಿಲ್ಲ, ಅಡ್ಮಿಟ್ ಆಗಿದ್ರಿ, ಸರಿ ಎಲ್ಲವೂ ಓಕೆ, ಒಪ್ಕೊಳ್ಳೋಣ. ನೀವು ಇಲ್ದೇ ಇರೋ ಸಂದರ್ಭದಲ್ಲಿ ಇದಾಗಿದೆ ಅಂತ ನೀವೇ ಹೇಳ್ತಾ ಇದ್ರಿ, ಒಪ್ಕೊಳ್ಳೋಣ. ಬಟ್ ಆದ್ರೆ ಇದು 2 ವರ್ಷದಿಂದಲೂ ಕೂಡ ಇದೇ ರಾಮಾಯಣ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಇಲ್ಲ ಮೇಡಮ್, ಇದಕ್ಕೇನು ಹೇಳ್ತೀರಿ? ನೋಡಿಲ್ಲ ಮೇಡಮ್, ಅವ್ರು ಮಾಡೋದು ಮಾಡೇ ಇಲ್ಲ ಮೇಡಮ್. ಅಲ್ಲ ಮೇಡಮ್, ನಿಮ್ ಗಮನಕ್ಕೆ ತಂದಿದ್ದಾರಂತಲ್ಲ ವಿದ್ಯಾರ್ಥಿನಿಯರು, ನಾವು ಕ್ಲೀನ್ ಮಾಡಲ್ಲ, ನಾವು ಓದ್ಕೊಳ್ಬೇಕು, ನಮ್ಗೆ ಓದ್ಕೊಳ್ಳೋದಕ್ಕೆ ಟೈಮ್ ಬೇಕು ಅಂತ ಹೇಳಿದಾರಂತಲ್ಲ ನಿಮ್ಮ ಹತ್ರನೇ. ಇಲ್ಲ ಮೇಡಮ್, ನಾನು ಹೇಳಿದ್ರೆ ನಂಗೆ ಗೊತ್ತಾಗ್ತಿತ್ತಲ್ಲ. ಮಕ್ಕಳು ಸುಳ್ಳು ಹೇಳ್ತಿದಾರಾ, ನೀವು ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ಮೇಡಮ್, ನನ್ನ ಕಡೆ ಹೇಳಿಲ್ಲ ಅವ್ರ ಮಕ್ಕಳು ಬಂದು. ಹೇಳಿದ್ರೆ ನಾನು ಮಾಡ್ಬೇಡ ಅಂತ ಹೇಳ್ತಿದ್ದೆ ಮೇಡಮ್. ನಾನು ಸುಳ್ಳು ಹೇಳ್ತಾ ಇಲ್ಲ ಮೇಡಮ್. ಸುಳ್ಳು ಹೇಳದೇ ಇರುವುದರಿಂದ ಅದೇ ಒಂದು ಸಮಸ್ಯೆ ಆಗಿದೆ ಮೇಡಮ್ ನನಗೆ. ಹಾಗಿದ್ರೆ ನಿಮ್ ಗಮನಕ್ಕೆ ಬಂದೇ ಇಲ್ವಾ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಯಾರು ಇಲ್ಲ, ಮಕ್ಕಳೇ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮ್ ಗಮನಕ್ಕೆ ಬಂದಿರ್ಲಿಲ್ವಾ? ಇಲ್ಲ ಮೇಡಮ್, ಅವ್ರು ಸಂಡೇ ಮಾಡ್ತಿದಾರೆ. ಸಂಡೇ ಅಂತೂ ನಾನು ಸ್ಕೂಲ್ ಇರಲ್ಲ ಮೇಡಮ್. ನನ್ಗೆ ಸ್ಕೂಲ್ ಇದ್ದಾಗ ಮಾತ್ರ ನಾನು ನೋಡ್ತಾ ಇರ್ತೀನಿ. ನಿಮ್ ಗಮನಕ್ಕೆ ತರ್ದೇನೆ ಸಿಬ್ಬಂದಿಗಳು ಕೆಲಸ ಮಾಡಿಸ್ತಾರ ಮೇಡಮ್?
ಮೇಡಮ್ ಗಮನಕ್ಕೆ ತಂದಿಲ್ಲ ಮೇಡಮ್ ನನಗೆ. ನೋಡಿ ಮೇಡಮ್, ತನಿಖೆ ಮಾಡೋದಾದ್ರೆ ತನಿಖೆ ಮಾಡಲಿ, ಗೊತ್ತಾಗತ್ತೆ. ಈಗ ನಿಮ್ಮ ಶಾಲೆ ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ? ಈ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸರಿ, ಸಮಸ್ಯೆ ಬಗೆಹರಿಸೋದಕ್ಕಿನ್ನ ಎಷ್ಟು ಸಮಯ ಬೇಕು, ಎಷ್ಟು ದಿನ ಬೇಕು ನಿಮಗೆ ಅಂತ ಹೇಳಿ. ಡಿ ಗ್ರೂಪ್ನವ್ರು ಇದ್ರಿ ಸಮಸ್ಯೆನೇ ಇರಲ್ಲ ಮೇಡಮ್. ಡಿ ಗ್ರೂಪ್ನವ್ರು ಇಲ್ಲ. ಈಗ ಮಕ್ಳು ಕ್ಲೀನ್ ಮಾಡಕ್ಕಾಗತ್ತಾ? ಡಿ ಗ್ರೂಪ್ನವ್ರಿಲ್ಲ, ಅವ್ರಿಲ್ಲ, ಇವ್ರಿಲ್ಲ ಅಂತಂದ್ರೆ? ಇಲ್ಲ ಮೇಡಮ್, ಈಗ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಇಲ್ಲಿ ಸಿಗ್ತಾ ಇಲ್ಲ, ಹಂಗಾಗಿ ಯಾದಗಿರಿಂದ ಕರ್ಸ್ತಾ ಇದೀವಿ ಮೇಡಮ್. ನಾವು ಇಲ್ಲಿ ಹಳ್ಳಿಯಲ್ಲಿ ಇರೋದ್ರಿಂದ ಹಾಸ್ಟೆಲ್ ಟಾಯ್ಲೆಟ್ ಕ್ಲೀನ್ ಮಾಡೋರು ಸಿಗ್ತಾ ಇಲ್ಲ ಮೇಡಮ್ ನಮ್ಗೆ. ಆದ್ರೆ ಯಾದಗಿರಿಂದ ಕರ್ಸ್ತಾ ಇದೀವ್ರಿ. ಕೇಳ್ರಿ, ಇವ್ರಿಗೆ ಅಧ್ಯಕ್ಷರಿಗೆ ಕೇಳ್ರಿ ಸರ್ ಮೇಡಮ್ ಅವರೇ. ನೋಡಿ ನಿವೇದಿತಾ ಅವರೇ, ಎಲ್ಲಿಂದಲಾದ್ರೂ ಕರ್ಸಿ ಸಿಬ್ಬಂದಿಗಳನ್ನ ಟಾಯ್ಲೆಟ್ ಕ್ಲೀನ್ ಮಾಡಿಸೋದಕ್ಕೆ, ಆಯ್ತಾ? ಬಟ್ ಆದ್ರೆ ಇನ್ನು ಮುಂದೆ ಆದ್ರೂ ಇವತ್ತಿನಿಂದ ಈ ಕ್ಷಣದಿಂದಲೇ ಕೂಡ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಆಗಬಾರ್ದು, ವಿದ್ಯಾರ್ಥಿನಿಯರು ಟಾಯ್ಲೆಟ್ ಕ್ಲೀನ್ ಮಾಡಬಾರ್ದು. ಸರಿ ಮೇಡಮ್, ಸರಿ. ಸರಿ ಮೇಡಮ್, ಆಯ್ತು, ನೋಡ್ತೀವಿ ನೀವು ಸಿಬ್ಬಂದಿಗಳನ್ನ ನೇಮಕ ಮಾಡ್ತೀರಾ ಇಲ್ವಾ ಅಂತ. ಮತ್ತೆ ಸುದ್ದಿ ಮಾಡ್ತೀವಿ ನಾವು, ಇಲ್ಲಿಗೆ ಬಿಡೋ ಮಾತೇ ಇಲ್ಲ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.